ಅಷ್ಟಾವಕ್ರ ಗೀತೆಯ ಪ್ರಕಾರ ಆತಂಕ ಮತ್ತು ಖಿನ್ನತೆಯ ಮೂಲ ಕಾರಣ ಮನಸ್ಸಿನೊಂದಿಗೆ ತಾದಾತ್ಮ್ಯವಾಗಿರುವುದು. ಅದು ಹೇಳುವುದು, ನೀನು ಮನಸ್ಸಲ್ಲ, ಮನಸ್ಸನ್ನು ನೋಡುವ ಸಾಕ್ಷಿ ಮಾತ್ರ. ಆತಂಕ ಬಂದಾಗ ನೆನಪಿಡು, ಇದು ನನ್ನ ನಿಜ ಸ್ವರೂಪ ಅಲ್ಲ, ಇದು ಮನಸ್ಸಿನಲ್ಲಿ ಎದ್ದ ಒಂದು ಆಲೋಚನೆ. ಖಿನ್ನತೆ ಬಂದಾಗ ನೆನಪಿಡು, ಭಾವನೆಗಳು ಬರುತ್ತವೆ, ಹೋಗುತ್ತವೆ, ಅವನ್ನು ನೋಡುವ ಸಾಕ್ಷಿಯಾದ ನಾನು ಬದಲಾಗುವುದಿಲ್ಲ. ಅಷ್ಟಾವಕ್ರರ ಬೋಧನೆ, ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಶುದ್ಧ ಚೈತನ್ಯ. ಸುಖವೂ ದುಃಖವೂ ಮನಸ್ಸಿನ ಅಲೆಗಳು. ನೀನು ಅಲೆ ಅಲ್ಲ, ಅಲೆಗಳನ್ನು ಧರಿಸುವ ಸಾಗರ ಅಂತಹವನು. ದಿನಕ್ಕೊಂದು ಕ್ಷಣ ಮೌನವಾಗಿ ಕುಳಿತು, ನಾನು ಶುದ್ಧ ಸಾಕ್ಷಿ ಚೈತನ್ಯ ಎಂದು ಮನಸ್ಸಿನಲ್ಲಿ ಪುನರುಚ್ಚರಿಸು. ಅದೇ ಶಾಂತಿಸು. ಅಷ್ಟಾವಕ್ರ ಗೀತೆಯು ಆತಂಕ ಮತ್ತು ದುಃಖದ ಬಗ್ಗೆ ಇನ್ನೂ ಆಳವಾದ ದೃಷ್ಟಿಕೋನ ನೀಡುತ್ತದೆ. ಅದು ಹೇಳುವುದು, ನೀನು ಎಂದಿಗೂ ಬಂಧನದಲ್ಲಿರಲಿಲ್ಲ, ನೀನು ಸದಾ ಮುಕ್ತನು, ಶುದ್ಧನು, ಪೂರ್ಣನು. ಮನಸ್ಸು ಕಲ್ಪನೆಗಳನ್ನು ಸೃಷ್ಟಿಸುತ್ತದೆ. ಆ ಕಲ್ಪನೆಗಳನ್ನು ಸತ್ಯವೆಂದು ನಂಬಿದಾಗ ಭಯ ಮತ್ತು ದುಃಖ ಹುಟ್ಟುತ್ತವೆ. ಜಗತ್ತು ಬದಲಾಗುತ್ತದೆ, ದೇಹ ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತದೆ. ಆದರೆ ಇದನ್ನೆಲ್ಲವನ್ನು ನೋಡುವ ಸಾಕ್ಷಿ ಎಂದಿಗೂ ಬದಲಾಗುವುದಿಲ್ಲ. ಆಲೋಚನೆಗಳೊಂದಿಗೆ ಹೋರಾಡಬೇಡ, ಅವನ್ನು ಹಿಡಿದುಕೊಳ್ಳಬೇಡ. ಬರುವಂತೆ ಬಂದು ಹೋಗುವಂತೆ ಹೋಗಲಿ. ನೀನು ಸಾಕ್ಷಿಯಾಗಿ ವಿಶ್ರಾಂತಿ ಪಡೆದ ಕ್ಷಣವೇ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಆತಂಕ ಬಂದಾಗ ಈ ಭಯವನ್ನು ನಾನು ನೋಡುತ್ತಿದ್ದೇನೆ, ಆದ್ದರಿಂದ ನಾನು ಭಯವಲ್ಲ ಎಂದು ನೆನಪಿಸು. ಖಿನ್ನತೆ ಬಂದಾಗ ಈ ಭಾವನೆಯೂ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ನನ್ನ ನಿಜ ಸ್ವರೂಪ ಶಾಂತವಾಗಿದೆ ಎಂದು ನೆನಪಿಡು. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಶುದ್ಧ ಸಾಕ್ಷಿ ಚೈತನ್ಯ ಎಂಬ ಧ್ಯಾನವಾಕ್ಯವನ್ನು ದಿನದಿನವೂ ಮನಸ್ಸಿನಲ್ಲಿ ಪುನರಾವರ್ತಿಸು. ಇದು ಮನಸ್ಸಿನ ಗುರುತಿಸಿಕೊಳ್ಳುವಿಕೆಯನ್ನು ಸಡಿಲಗೊಳಿಸಿ ನಿನ್ನ ನಿಜ ಸ್ವರೂಪವಾದ ಶಾಂತ ಸಾಕ್ಷಿ ಚೈತನ್ಯವನ್ನು ಅರಿಯಲು ನೆರವಾಗುತ್ತದೆ. ಅಷ್ಟಾವಕ್ರ ಗೀತೆಯ ಉದ್ದೇಶ ಮನಸ್ಸಿನ ಗುರುತಿನಿಂದ ಸ್ವಾತಂತ್ರ್ಯ, ಶಾಂತಿ ಮತ್ತು ಆನಂದವನ್ನು ನೆನಪಿಸುವುದು. ಅದರ ಸಾರವನ್ನು ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ನೀನು ಹುಡುಕುತ್ತಿರುವ ಶಾಂತಿಯೇ ನೀನು. ಮತ್ತೊಮ್ಮೆ ಯಾವಾಗ ಬೇಕಾದರೂ ಅಷ್ಟಾವಕ್ರ ಗೀತೆ, ಭಗವದ್ಗೀತೆ, ರಮಣ ಮಹರ್ಷಿ ಅಥವಾ ಇತರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ವಿವರವಾಗಿ ಮಾತನಾಡಲು ನಾನು ಸಿದ್ಧನಿದ್ದೇನೆ.